ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ವಿಡಿಯೋ ವಿಶೇಷತೆ ಏನಂದರೆ RTE ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಡಿಯಲ್ಲಿ 2025-26ನೇ ಸಾಲಿಗೆ ಪ್ರತಿಷ್ಠಿತ ಶಾಲೆಗಳಲ್ಲಿ RTE ಸೀಟ್ ಮೀಸಲಾತಿ ಅದು ಪ್ರತಿ ವರ್ಷ ಬಿಡಲಾಗುತ್ತೆ. 25%. ಅದೆಂಥ ದೊಡ್ಡ ಶಾಲೆ ಆಗಿದ್ದರೂ ಕೂಡ, ಖಾಸಗಿ ಶಾಲೆಗಳಲ್ಲಿ ಅದೆಷ್ಟೇ ಅಡ್ಮಿಷನ್ ಫೀಸ್ ಇದ್ದರೂ ಕೂಡ ಅಲ್ಲಿ 25% ಮೀಸಲಾತಿಯನ್ನು ಇಡಬೇಕಾಗುತ್ತೆ. ಅಂತಹ ಶಾಲೆಗಳಿಗೆ ಅಡ್ಮಿಷನ್ಗೆ ಅಪ್ಲಿಕೇಶನ್ ಹಾಕಲು ನೋಟಿಫಿಕೇಷನನ್ನು ಬಿಟ್ಟಿತ್ತು. ಜೊತೆಗೆ ಈಗ 25-26ನೇ ಸಾಲಿಗೆ RTE ದಾಖಲಾತಿಗಾಗಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಹಾಕಬಹುದು. ಈ ಅಪ್ಲಿಕೇಶನ್ 2 ರೀತಿ ಇರುತ್ತೆ. ಮೊದಲನೇದಾಗಿ LKGಗೂ ಕೂಡ ನಾವು ಹಾಕ್ಬೋದು. ಆನಂತರ 1ನೇ ತರಗತಿಗೂ ಕೂಡ ಫ್ರೆಶ್ ಆಗಿ ಅಪ್ಲಿಕೇಶನ್ ಹಾಕ್ಬೋದು. ಟೋಟಲಿ 14 ವರ್ಷ ಮುಗಿಯುವವರೆಗೂ ಮಗು ಆ ಶಾಲೆಯಲ್ಲಿ ಓದ್ಬೋದಾಗಿರುತ್ತೆ. ಇನ್ನು ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 15 ಏಪ್ರಿಲ್ನಿಂದ ಸ್ಟಾರ್ಟ್ ಆಗಿದೆ. ಇದು ಮೇ 12ರವರೆಗೆ ಓಪನ್ ಇರುತ್ತೆ. 12ರವರೆಗೆ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದು. ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಹಾಕಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅಥವಾ ನಿಮಗೆ ಬರಲ್ಲ ಅಂತಂದರೆ ಸೈಬರ್ ಸೆಂಟರ್ಗಳಿಗೆ ಹೋಗಿ ಕೂಡ ನೀವು ಅಪ್ಲಿಕೇಶನನ್ನು ಹಾಕಬಹುದು. 12ನೇ ತಾರೀಕು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ನಂತರ ಆ ಶಾಲೆಗಳು ವೆರಿಫಿಕೇಷನ್ ಮಾಡಿಬಿಟ್ಟು 15 ಮೇ ಎಂದು ಏನು ಮಾಡ್ತವೆ ಅಂದರೆ ಅಪ್ಲಿಕೇಶನ್ಗಳೆಲ್ಲವನ್ನು ವೆರಿಫಿಕೇಷನ್ ಮಾಡ್ತವೆ. ನೆಕ್ಸ್ಟ್ ಇನ್ನು ಆ ಡೇಟ್ ಅನೌನ್ಸ್ ಸೆಲೆಕ್ಟ್ ಆಗಿದೆನಾ ಇಲ್ಲ ಅನ್ನೋದು ಮೇ 17ನೇ ತಾರೀಕು ಅನೌನ್ಸ್ ಮಾಡಲಾಗುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಆ ರೀತಿ ಅರ್ಜಿ ಹಾಕಲು ಯಾವೆಲ್ಲ ದಾಖಲಾತಿಗಳು ಬೇಕು, ವಯಸ್ಸಿನ ಮಿತಿ ಏನಿರುತ್ತೆ, ಎಂಥ ಶಾಲೆಗಳಿಗೆ ನಾವು ಆಯ್ಕೆಯನ್ನು ತೆಗೆದುಕೊಳ್ಬೇಕು, ಯಾವೆಲ್ಲ ಪೂರ್ವ ತಯಾರಿ ಇರಬೇಕು ಅನ್ನೋದರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಆಗ ನಿಮಗೆ ಪೂರ್ತಿಯಾಗಿ ಫೋನಲ್ಲೇ ಅಪ್ಲಿಕೇಶನ್ ಹಾಕಲು ಸಹಾಯ ಆಗುತ್ತೆ. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ LKGಗೆ ಅಡ್ಮಿಷನ್ ಮಾಡ್ತಾ ಇದ್ದರೆ ಆ ಮಗುವಿನ ಜನನ ದಿನಾಂಕ 1/6/2019ರಿಂದ 1/6/2021 ಮಧ್ಯೆ ಆಗಿರಬೇಕು. ಅಂದರೆ 3 ವರ್ಷ 10 ತಿಂಗಳಿಂದ 4 ವರ್ಷ 10 ತಿಂಗಳು ಆಗಿರಬೇಕು ಆ ಮಗು. ಒಂದು ವೇಳೆ ನೀವು 1ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡೋರಾಗಿದ್ದರೆ ಆ ಮಗುವಿನ ಡೇಟ್ ಆಫ್ ಬರ್ತ್ 1/6/2017ರಿಂದ 1/6/2019 ಮಧ್ಯೆ ಇರಬೇಕು. ಸೊ 5 ವರ್ಷ 10 ತಿಂಗಳಿಂದ 6 ವರ್ಷದ 10 ತಿಂಗಳ ಮಗುವಿಗೆ ನಾವು RTE ಸೀಟ್ ಮೂಲಕ ಖಾಸಗಿ ಶಾಲೆಗಳಿಗೆ ಅಡ್ಮಿಷನ್ ಮಾಡಲು ಅನುಮತಿಸಲಾಗಿದೆ. ಇನ್ನು ಬೇಕಾಗುವಂತಹ ದಾಖಲೆಗಳು ಈಗ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಲು ಆಗಿರ್ಬೋದು ಅಥವಾ ಮುಂದೆ ಶಾಲೆಗೆ ಪ್ರೊವೈಡ್ ಮಾಡಲು ಆಗಿರ್ಬೋದು. ಬೇಕಾಗುವ ದಾಖಲೆಗಳು ಯಾವುವು ಅಂದರೆ ಮಗುವಿನ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲ ಅಂದರೂ ಕೂಡ ನಾವೇನಾದರೂ ಆಧಾರ್ ಕಾರ್ಡ್ ತೆಗೆಯಲು ಕೊಟ್ಟಾಗ ಒಂದು ಎನ್ರೋಲ್ಮೆಂಟ್ ಕಾಪಿ ಕೊಟ್ಟಿರ್ತಾರೆ, ಆ ಎನ್ರೋಲ್ಮೆಂಟ್ ಕಾಪಿ ಆದರೂ ಸರಿ ಬೇಕಾಗುತ್ತೆ. ನೆಕ್ಸ್ಟ್ ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್ ಬೇಕು. ಮಗುವಿನ ಜನನ ಪ್ರಮಾಣ ಪತ್ರ ಇರಬೇಕು. ನೆಕ್ಸ್ಟ್ ತಂದೆ ಅಥವಾ ತಾಯಿ ಜಾತಿ ಪ್ರಮಾಣ ಪತ್ರವನ್ನು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ನು 5ನೇದಾಗಿ ನಿವಾಸ ಅಥವಾ ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗುತ್ತೆ. ಆಮೇಲೆ ಆ ಕುಟುಂಬವು BPL ರೇಷನ್ ಕಾರ್ಡನ್ನು ಹೊಂದಿರಬೇಕು. ಇನ್ನು ತಂದೆ ಅಥವಾ ತಾಯಿಯ ವೋಟರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಜೊತೆಗೆ ತಂದೆ ತಾಯಿ ಮತ್ತು ಮಗುವಿನ ರೀಸೆಂಟ್ ಆಗಿರುವಂತಹ 2 ಭಾವಚಿತ್ರಗಳು, ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರಗಳು ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ಈ ಎಲ್ಲವನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇನ್ನೊಂದು ಮೇನ್ ಪಾಯಿಂಟ್ ಏನು ಅಂತಂದರೆ, ಈಗ ಅಪ್ಲಿಕೇಶನ್ ಆನ್ಲೈನಲ್ಲಿ ಹಾಕಬೇಕು ನಾವು ಮೊಬೈಲ್ನಲ್ಲಿ ಅಂತಂದರೆ ಮಗುವಿನ ಆಧಾರ್ ಕಾರ್ಡನ್ನು ನಾವು ರೀಸೈಜ್ ಮಾಡಿಟ್ಕೊಂಡಿರಬೇಕು. ಅದು JPG ಅಥವಾ JPEG ಫಾರ್ಮ್ಯಾಟಲ್ಲಿ 220 KB ಕಡಿಮೆ ಅನ್ನುವ ರೀತಿಯಲ್ಲಿ ಸೇವ್ ಮಾಡಿ ಫೋಲ್ಡರಲ್ಲಿ ಇಟ್ಕೊಂಡಿರಬೇಕು. ಜೊತೆಗೆ ಮಗುವಿನ ಫೋಟೋ ಕೂಡ ಅದೇ ರೀತಿ <15 KB JPG ಅಥವಾ JPG ಫಾರ್ಮಲ್ಲಿ ಮಾಡಿಟ್ಕೊಂಡಿದ್ರೆ ನೀವು ಮೊಬೈಲ್ನಲ್ಲಿ ಈಸಿಯಾಗಿ ಅಪ್ಲಿಕೇಶನಲ್ಲಿ ಹಾಕುವಾಗ ಅಪ್ಲೋಡ್ ಮಾಡಲು ಸಹಾಯ ಆಗುತ್ತೆ ಫ್ರೆಂಡ್ಸ್. ಈ 2 ಪಾಯಿಂಟ್ಸನ್ನು ನೀವು ನೆನಪಿಟ್ಕೊಂಡಿರಬೇಕು. ಬನ್ನಿ ಫ್ರೆಂಡ್ಸ್, ಈಗ RTEಯಲ್ಲಿ ಅಪ್ಲಿಕೇಶನ್ ಹಾಕಲು ನಾವು ಯಾವುದಾದರೊಂದು ಬ್ರೌಸರಲ್ಲಿ ಹೋಗಬೇಕು. ಕ್ರೋಮ್ ಬ್ರೌಸರಲ್ಲಿ ಹೋಗ್ತಾ ಇದ್ದೀನಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ನಂತರ ಅಲ್ಲಿ ನೀವು ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡಿ. ಸ್ಕೂಲ್ ಎಜುಕೇಷನ್ ಅಂತ ಇಲ್ಲಿ ಫಸ್ಟ್ ಬಂದಿದೆಯಲ್ಲ ಲಿಂಕ್, ಓಪನ್ ಮಾಡಿ. ಸ್ಕ್ರಾಲ್ ಮಾಡ್ತಾ ಕೆಳಗೆ ಬಂದಾಗ ನಿಮಗಿಲ್ಲಿ ಕಾಣಿಸ್ತಿರ್ಬೋದು
ಅಪ್ಲಿಕೇಶನ್ ಸಬ್ಮಿಷನ್ ಫಾರ್ RTE 2025 ಅಡ್ಮಿಷನ್ ಪ್ರೊಸೆಸ್ ಅಂತ ಇದೆ ಸೆಕೆಂಡ್ ಆಪ್ಷನ್. ಅದನ್ನು ಕ್ಲಿಕ್ ಮಾಡಿ. ಆಗ ಈ ರೀತಿಯ ಇಂಟರ್ಫೇಸ್ ನಿಮ್ಮ ಮುಂದೆ ಕಾಣಿಸುತ್ತೆ. RTE 2025 ಅಪ್ಲಿಕೇಶನ್ ಸಬ್ಮಿಷನ್ ಪ್ರೊಸೆಸ್ ಅಂತೇಳಿ ಕೆಳಗಡೆ ಕೇಳುತ್ತೆ, ಡಸ್ ಚೈಲ್ಡ್ ಹ್ಯಾಸ್ ಆ್ಯನ್ ಆಧಾರ್ ID ಅಂತ ಕೇಳುತ್ತೆ. ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ. ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ ನೋ ಅಂತ ಕ್ಲಿಕ್ ಮಾಡಿ. ಬಟ್ ಆಧಾರ್ ಕಾರ್ಡ್ ಕಂಪಲ್ಸರಿ. ಒರಿಜಿನಲ್ ಆಧಾರ್ ಕಾರ್ಡ್ ಇದ್ದರೂ ಓಕೆ, ಎನ್ರೋಲ್ಮೆಂಟ್ ID ಇದ್ದರೂ ಕೂಡ ಓಕೆ. ಒಂದು ವೇಳೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನೀಗ ನಿಮಗೆ ತೋರಿಸ್ತೀನಿ. ನೋ ಅಂತ ಒತ್ತಿ. ನೋ ಅಂತ ಆಪ್ಷನ್ ಕೊಟ್ಟಾಗ ಈ ರೀತಿ ಬರುತ್ತೆ. RTE 2025 ಅಪ್ಲಿಕೇಶನ್ ಸಬ್ಮಿಷನ್ ಪ್ರೊಸೆಸ್ ಅಂತ ಕಾಣಿಸುತ್ತೆ. ಚೈಲ್ಡ್ ಡೀಟೇಲ್ಸ್ EID ಅಂತ ಕಾಣಿಸುತ್ತೆ. ನೀವು ಇದರಲ್ಲಿ ಯಾವ ರೀತಿ ಎಂಟರ್ ಮಾಡಬೇಕು ಅಂದರೆ ಎಂಟರ್ ಚೈಲ್ಡ್ ಎನ್ರೋಲ್ಮೆಂಟ್ ID ಅಂದಾಗ ಇಲ್ಲಿ ಆ ಎನ್ರೋಲ್ಮೆಂಟ್ IDಯಲ್ಲಿ ಇರುವಂತಹ ಲೆಟರ್ಸ್ ಮಾತ್ರ ನಾವಿಲ್ಲಿ ನಂಬರ್ಸನ್ನು ಮಾತ್ರ ನಾವಿಲ್ಲಿ ಫಿಲಪ್ ಮಾಡಬೇಕು. ಇಲ್ಲಿ ನೆಕ್ಸ್ಟ್ ಚೈಲ್ಡ್ ನೇಮ್ ಕೊಡಬೇಕು, ಜೆಂಡರ್ನ ಸೆಲೆಕ್ಟ್ ಮಾಡಬೇಕು, ಪೇರೆಂಟ್ ನೇಮನ್ನು ಕೊಡಬೇಕು, ತಂದೆ ಹೆಸರನ್ನು. ಈಸ್ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್ ಅಂತ ಕೇಳುತ್ತೆ. ಆ ಮಗು CWSN ಮಗು ಆಗಿದ್ದರೆ ಎಸ್ ಕೊಡಿ. ಯಾವುದೇ ರೀತಿ ಅಂಗವೈಕಲ್ಯತೆ ಇಲ್ಲ ಅಂತಂದರೆ ನೋ ಅಂತ ಕೊಡಬೇಕು. ಡೇಟ್ ಆಫ್ ಬರ್ತನ್ನು ಡೇಟ್, ಮಂತ್, ಇಯರ್ ಆ ರೀತಿಯಲ್ಲೇ ಸೆಲೆಕ್ಟ್ ಮಾಡಿ ಟೈಪ್ ಮಾಡಬೇಕು. ಇನ್ನು ಆಧಾರ್ ಎನ್ರೋಲ್ಮೆಂಟ್ ಅಕ್ನಾಲೇಜ್ಮೆಂಟಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಅಡ್ರೆಸ್ಸನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹೌಸ್ ನಂಬರ್, ಸ್ಟ್ರೀಟ್, ಏರಿಯಾ, ವಿಲೇಜ್, ಪಿನ್ ಕೋಡು, ರೆಸಿಡಿಂಗ್ ವಿಲೇಜ್ ಯಾವುದು, ಲೊಕ್ಯಾಲಿಟಿ ಯಾವುದು ಬರುತ್ತೆ, ಬ್ಲಾಕ್ ತಾಲೂಕು ಯಾವುದು ಬರುತ್ತೆ, ಡಿಸ್ಟಿಕ್ ಯಾವುದು ಬರುತ್ತೆ ಅಂತೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲೋಡ್ ಚೈಲ್ಡ್ ಫೋಟೋ ಇಲ್ಲಿ ಚೂಸ್ ಫೈಲ್ ಅಂತಿದೆಯಲ್ಲ, ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನೀವು ಫೋಟೋನ ಅಪ್ಲೋಡ್ ಮಾಡೋಕ್ಕೆ ಆಪ್ಷನ್ ಕೇಳುತ್ತೆ. ನೀವು ಯಾವ ಫೋಲ್ಡರಲ್ಲಿ ಸೇವ್ ಮಾಡಿಟ್ಟಿರ್ತೀರೋ ಅದರಲ್ಲಿ ಹೋಗಿಬಿಟ್ಟು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಬಟ್ ಮಸ್ಟ್ ಆ್ಯಂಡ್ ಶುಡ್ ಆಧಾರ್ ಕಾರ್ಡ್ 220 KB ಕಡಿಮೆ ಇರಬೇಕು. ಫೋಟೋ 15 KB ಕಡಿಮೆ ಇರೋ ರೀತಿ ನೀವು ಸೇವ್ ಮಾಡಿಟ್ಕೊಂಡು ಕೊನೆಯದಾಗಿ ಸೇವನ್ನು ಕ್ಲಿಕ್ ಮಾಡಿಬಿಟ್ರೆ ಮತ್ತೆ ಮುಂದಿನ ಪೇಜ್ ಓಪನ್ ಆಗುತ್ತೆ. ಬಟ್ ನಾನಿಲ್ಲಿ ಆಧಾರ್ ಕಾರ್ಡ್ ಇಟ್ಕೊಂಡು ತೋರಿಸ್ತಿದ್ದೀನಿ. ಸೊ ಅದಕ್ಕೋಸ್ಕರ ಎಕ್ಸಿಟ್ ಹೋಗಿಬಿಟ್ಟು ಆ ಆಪ್ಷನ್ ಮೂಲಕ ನಿಮಗೆ ಹಾಕಿ ತೋರಿಸ್ತೀನಿ. ಈಗ ಎಕ್ಸಿಟ್ ಬಂದಿದ್ದೀನಿ. ಎಕ್ಸಿಟ್ ಬಂದು RTE ಅಪ್ಲಿಕೇಶನ್ ಸಬ್ಮಿಷನ್ ಅಂತಿದೆಯಲ್ಲ ಅದರಲ್ಲಿ ಹೋದಾಗ ಮತ್ತೆ ಆ್ಯಸ್ ಇಟ್ ಈಸ್ ಹಿಂದಿನ ಪೇಜ್ಗೆ ಹೋದ್ವಿ. ಡಸ್ ಚಿಲ್ಡ್ರನ್ ಹ್ಯಾಸ್ ಆ್ಯನ್ ಆಧಾರ್ ID ಅಂತ ಕೇಳುತ್ತೆ. ಎಸ್ ಅಂತ ಕೊಡ್ತಾ ಇದ್ದೀನಿ. ಆಗ ಚೂಸ್ ಡಿವೈಸ್ ಟೈಪ್ ಅಂದರೆ ಯಾವುದ್ರ ಮೂಲಕ ನೀವು ಅಪ್ಲಿಕೇಶನ್ ಹಾಕ್ತಿದ್ದೀರಾ, ಮೊಬೈಲೋ ಅಥವಾ ಡೆಸ್ಕ್ಟಾಪೋ ಅಂತ ಕೇಳುತ್ತೆ. ನಾನು ಮೊಬೈಲ್ ಮೂಲಕ ಹಾಕ್ತಾಯಿದ್ದೀನಿ. ಸೊ ಮೊಬೈಲ್ ಅಂತ ಕ್ಲಿಕ್ ಮಾಡ್ಕೋತಿದ್ದೀನಿ. ಆಗ ಈ KYC ಸರ್ವಿಸನ್ನು ತೋರಿಸುತ್ತೆ. ಇಲಾಖೆ, ಉದ್ದೇಶ ಇದೆಲ್ಲ ಇರುತ್ತೆ. ಈಗ ಆಧಾರ್ ಸಂಖ್ಯೆಯನ್ನು ನಾವೀಗ ಎಂಟ್ರಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ಆಧಾರ್ ನಂಬರನ್ನು 12 ಡಿಜಿಟ್ ನಂಬರನ್ನು ಎಂಟ್ರಿ ಮಾಡಿದ ಮೇಲೆ ಕ್ಲಿಕ್ಕನ್ನು ಒತ್ತಬೇಕು. ನನ್ನ ಆಧಾರ್ ಮಾಹಿತಿ ಅದು ಅಥೆಂಟಿಕೇಟ್ ತಗೊಳುತ್ತೆ. ನೆಕ್ಸ್ಟ್ ಕೆಳಗಡೆ OTPನ ಫೇಸ್ ಕ್ಯಾಪ್ಚರ ಈ ರೀತಿ ಕೇಳುತ್ತೆ. OTP ಅನ್ನೋದನ್ನು ಕ್ಲಿಕ್ ಮಾಡಿ. ಆಗ ಆ ಮೊಬೈಲ್ ನಂಬರ್ಗೆ ಅಂದರೆ ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಸೇವ್ ಆಗಿದೆಯೋ ಆ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. OTP ಪಡೆಯಿರಿ ಅಂತ ಒತ್ತಬೇಕು. ಆಗ OTP ಆ ನಂಬರ್ಗೆ ಸಕ್ಸಸ್ಫುಲ್ಲಾಗಿ ಸೆಂಡ್ ಆಗಿದೆ ಅಂತ ಮೆಸೇಜ್ ಬರುತ್ತೆ. ಆ OTPಯನ್ನು ಇಲ್ಲಿ ನಮೂದಿಸಿ ನಾವೇನು ಮಾಡಬೇಕಾಗುತ್ತೆ ಅಂದರೆ ಮುಂದುವರಿಸಬೇಕಾಗುತ್ತೆ. OTPಯನ್ನು ಎಂಟರ್ ಹೊಡೆದು ಸಬ್ಮಿಟ್ ಕೊಟ್ಟರೆ ಈ ರೀತಿ ಇಂಟರ್ಫೇಸ್ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಚೈಲ್ಡ್ ಡೀಟೇಲ್ಸ್ ಆಧಾರ್ ಕಾರ್ಡಲ್ಲಿರೋದೆಲ್ಲ ಇಲ್ಲಿ ಫೆಚ್ ಆಗಿರುತ್ತೆ. ನೀವು ಅದು ಸರಿ ಇದೆನಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಬೇಕು. ಈ ರೀತಿ ಆಧಾರ್ ಕಾರ್ಡಲ್ಲಿ ಬಂದಿರುವಂತಹ ಎಲ್ಲ ಡೀಟೇಲ್ಸ್ ಅದು ಆಟೋಮೆಟಿಕಲಿ ಫೆಚ್ ಮಾಡ್ಕೊಂಡಿರುತ್ತೆ. ಆ ಡೀಟೇಲ್ಸನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಬೇಕು. ಆ ಮಗುವಿನ ಫೋಟೋ ಕೂಡ ಇಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ಏನಂತಂದರೆ ಕೆಳಗಡೆ ಇರುವಂತಹ ಬಾಕ್ಸಲ್ಲಿ ರೆಸಿಡಿಂಗ್ ವಿಲೇಜ್ ಅಂದರೆ ನೀವು ವಾಸಿಸುವಂತಹ ಊರಿನ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಲೊಕ್ಯಾಲಿಟಿ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು.
ಎಜುಕೇಷನ್ ಬ್ಲಾಕ್ ಮತ್ತು ಎಜುಕೇಷನ್ ಡಿಸ್ಟಿಕ್ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಈಸ್ ದ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್ ಅಂದರೆ CWSN ಮಗುನಾ ಅಂತ ಕೇಳುತ್ತೆ. ಅಂಗವಿಕಲತೆ ಇದ್ದರೆ ಎಸ್ ಕೊಟ್ಬಿಟ್ಟು ಪ್ರೂಫ್ ಕೊಡಬೇಕಾಗುತ್ತೆ. ಇಲ್ಲ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಮತ್ತೊಂದು ಸಾರಿ ಎಲ್ಲ ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಕೆಳಗಡೆ ವ್ಯಾಲಿಡೇಟ್ ಆ್ಯಂಡ್ ಪ್ರೊಸೀಡ್ ಅಂತಿದೆಯಲ್ಲ ಅದನ್ನು ಕ್ಲಿಕ್. ಗೌರ್ಮೆಂಟ್ ಸ್ಕೂಲ್ಸ್ ಆರ್ ಅವೈಲೇಬಲ್ ಇನ್ ಯುವರ್ ಯೂನಿಟ್. ಯು ಆರ್ ನಾಟ್ ಅಲೌಡ್ ಟು ಅಪ್ಲೈ ಅಂಡರ್ RTE 2025 ಪ್ರೊಸೆಸ್ ಅಂತ ಕೇಳುತ್ತೆ. ಯಾಕಂತಂದರೆ ಮಗುವಿನ ಆಧಾರ್ನಲ್ಲಿ ವಾಸಸ್ಥಳದಲ್ಲಿ ಏನು ಹಾಕಿರ್ತೀವಲ್ಲ ಆ ವಾಸಸ್ಥಳದ 3 ಕಿಲೋಮೀಟ್ರ್ ಒಳಗಡೆ ಯಾವುದಾದ್ರೂ ಗೌರ್ಮೆಂಟ್ ಸ್ಕೂಲ್ ಇದ್ದರೆ ಮಗು ಅಲ್ಲೇ ಅಡ್ಮಿಷನ್ ಮಾಡಬೇಕು ಅಂತ ತೋರಿಸುತ್ತೆ. ಒಂದು ವೇಳೆ ಆ ವಾಸಸ್ಥಳ ಬಿಟ್ಟು ನೀವು ಬೇರೆ ಸ್ಕೂಲ್ ಇರುವಂತಹ ವಾಸಸ್ಥಳವನ್ನು, ಖಾಸಗಿ ಶಾಲೆ ಇರುವಂಥ ವಾಸಸ್ಥಳವನ್ನು ಏನಾದರೂ ಸೆಲೆಕ್ಟ್ ಮಾಡಿಕೊಂಡ್ರೆ ಆಗ ಮಿಸ್ ಮ್ಯಾಚ್ ಆಗುತ್ತೆ. ಸೊ ಮಗುವಿನ ಏರಿಯಾದಲ್ಲಿ ಬರುವಂತಹ ಖಾಸಗಿ ಶಾಲೆಗಳು ಯಾವ್ಯಾವ ಅವೈಲೇಬಲ್ ಇದ್ದಾವೆ RTE ಅಡಿಯಲ್ಲಿ ಅಂತ ನಾವು ಮೊದಲಿಗೆ ನೋಡ್ಕೊಳ್ಬೇಕು. ಅದು ಹೇಗೆ ಅಂತ ಈಗ ನಾನು ನಿಮಗೆ ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಸರ್ಚ್ ಬಾರಲ್ಲಿ ಸ್ಕೂಲ್ ಎಜುಕೇಷನ್ ಅಂಥೇಳಿ ಕ್ಲಿಕ್ ಮಾಡಿ. ಸ್ಕೂಲ್ ಎಜುಕೇಷನ್ ಅಂತ ಕಾಣಿಸುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬಂದಾಗ ಈಗ ಆಗಲೇ ನಾವು ಅಪ್ಲಿಕೇಶನ್ ಹಾಕೋಕ್ಕೆ ತೊಗೊಂಡಿವಲ್ಲ ಅಲ್ಲಿಂದ ಸ್ವಲ್ಪ ಕೆಳಗಡೆ ನೋಡಿದಾಗ ನೋ ಮೈ ಸ್ಕೂಲ್ ನೇಬರ್ಹುಡ್ ಸ್ಕೂಲ್ ಲಿಸ್ಟ್ ಫಾರ್ RTE 2025 ಅಂತ ಕಾಣಿಸುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ರೀತಿಯ ಇಂಟರ್ಫೇಸ್ ಕಾಣಿಸುತ್ತೆ. ಫೈನಲ್ ಪ್ರೊವಿಷನಲ್ ಯೂನಿಟ್ ವೈಸ್ ನೇಬರ್ಹುಡ್ ಸ್ಕೂಲ್ ಲಿಸ್ಟ್ 2025 ಅಂತೇಳಿ ಇಲ್ಲಿ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಬ್ಲಾಕ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ನೀವಿರುವಂತಹ ರೆವೆನ್ಯೂ ವಿಲೇಜಸ್ ಅಂತೇಳಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಥವಾ ಲೋಕಲ್ ಆಗಿದ್ದರೆ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆ ವಿಲೇಜ್ ನೇಮ್ ರೆವೆನ್ಯೂ ವಿಲೇಜ್ ಅಥವಾ ವಿಲೇಜ್ ಆಗಿದ್ದರೆ ವಿಲೇಜ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಲೋಕಲ್ ಆಗಿದ್ದರೆ ವಾರ್ಡ್ ನಂಬರ್ಸ್ ಬರುತ್ತೆ, ವಾರ್ಡ್ ನಂಬರ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಕೆಳಗಡೆ ಈ ರೀತಿ ಎಲ್ಲ ಶಾಲೆಗಳು ಸಿಗ್ತವೆ ಆ ಊರಲ್ಲಿರುವಂತಹ. ಇಲ್ಲಿ ನೋಡಿ ನಾನು ಸೆಲೆಕ್ಟ್ ಮಾಡೋಂಥ ಊರಿನಲ್ಲಿ 6 ಶಾಲೆಗಳಿದ್ದಾವೆ. ಅದರಲ್ಲಿ 4 ಗೌರ್ಮೆಂಟ್ ಶಾಲೆಗಳು ಮತ್ತು 2 ಪ್ರೈವೇಟ್ ಶಾಲೆಗಳು. ಬಟ್ ಪ್ರೈವೇಟ್ ಶಾಲೆಗಳು ಇಲ್ಲಿ ರಿಮಾರ್ಕ್ಸಲ್ಲಿ ಏನು ಡ್ಯಾಶ್ ಬಂದಿದೆಯಲ್ಲ ಅವು RTE ಸೀಟಿಗೆ ಅವೈಲೇಬಲ್ ಇಲ್ಲ ಅಂತ ಅರ್ಥ. RTE ಸೀಟಿಗೆ ಅವೈಲೇಬಲ್ ಇದ್ದರೆ ಅವು ಹೇಗೆ ತೋರಿಸ್ತವೆ ಅಂತ ನಾನು ಬೇರೆ ಸ್ಕೂಲನ್ನು ಬೇರೆ ಊರನ್ನು ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ. ಈಗ ನೋಡಿ ಈ ರೀತಿ ಇನ್ನೊಂದು ಊರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ 16 ಶಾಲೆಗಳಿವೆ. 16ರಲ್ಲಿ ಗೌರ್ಮೆಂಟ್ 11 ಇದ್ದಾವೆ, ಪ್ರೈವೇಟ್ ಏಡೆಡ್ 1 ಇದೆ, ಅನ್ಏಡೆಡ್ 4 ಇದ್ದಾವೆ. ಸೊ ಅದರಲ್ಲಿ ಏಡೆಡ್ ಸ್ಕೂಲ್ ಮಾತ್ರ ರಿಮಾರ್ಕ್ಸಲ್ಲಿ ಎಲಿಜಿಬಲ್ ಫಾರ್ RTE 2025 ಅಂತ ಇದೆ. ಸೊ ಈ ಥರ ನೀವು ಮೊದಲೇ ನಿಮ್ಮ ಏರಿಯಾಗೆ ಹತ್ತಿರ ಇರುವಂತಹ ಸ್ಕೂಲ್ಗಳ ಲಿಸ್ಟನ್ನು ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಪ್ಲಿಕೇಶನ್ ಹಾಕಬೇಕು ಫ್ರೆಂಡ್ಸ್. ಈ ರೀತಿ RTE ಸೀಟ್ ಅವೈಲೇಬಲ್ ಇರುವಂತಹ ಶಾಲೆಗಳ ಊರನ್ನು ಸೆಲೆಕ್ಟ್ ಮಾಡಿಬಿಟ್ಟು ವ್ಯಾಲಿಡೇಟ್ ಕೊಟ್ಟಾಗ ನೆಕ್ಸ್ಟ್ ಏನಂತಂದರೆ ತಂದೆ ತಾಯಿಯ ಆಧಾರ್ ಕಾರ್ಡ್, ಇನ್ಕಮ್ ಕಾಸ್ಟ್ ಡೀಟೇಲ್ಸ್, ಇನ್ಕಮ್ ಕಾಸ್ಟ್ ನಂಬರ್ ಕೂಡ ನಾವಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈ ರೀತಿ ಎಲ್ಲ ಮಾಹಿತಿಯನ್ನು ತುಂಬಬೇಕು. ಕೊನೆಗೆ ಫೈನಲ್ ಆಗಿ ಅಕ್ನಾಲೇಜ್ಮೆಂಟ್ ಬರುತ್ತೆ. ಅದನ್ನು ಚೆಕ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ವ್ಯಾಲಿಡ್ ಆಗುತ್ತೆ ಫ್ರೆಂಡ್ಸ್. ನಾನೀಗ ಕೊಡೋಕ್ಕೆ ಬೇರೆ ಮಗುವಿನ ಆಧಾರ್ ಕಾರ್ಡ್ ಇಲ್ಲದ ಕಾರಣ ಇದನ್ನು ಹೇಳ್ತಿದ್ದೀನಿ, ಕ್ಷಮಿಸಬೇಕು. ಈ ರೀತಿ ನೀವು ನಿಮ್ಮ ಮೊಬೈಲ್ನಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು.